ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಚಂದನವನದ ಮಹಾರಾಣಿ ಸುಧಾರಾಣಿ ಮೇಡಮ್, ರಾಷ್ಟ್ರ ಪ್ರಶಸ್ತಿ ವಿಜೇತೆ ಗೌರವಾನ್ವಿತ ತಾರಾ ಮೇಡಮ್, ಕನ್ನಡ ಚಿತ್ರರಂಗದ ಕೀರ್ತಿ ಕರ್ಪೂರದ ಗೊಂಬೆ ಶ್ರುತಿ ಮೇಡಮ್, ಈ ಅಪರೂಪದ ಸಾಧಕಿಯರನ್ನ ನಾವು ಒಂದೇ ವೇದಿಕೆಯಲ್ಲಿ ನೋಡ್ತಿದೀವಲ್ಲ, ನಿಜವಾಗ್ಲೂ ಒಂದ್ ಸಂತೋಷ. ನಾವು ಯೋಚನೆ ಮಾಡ್ತಾ ಇದ್ವಿ ಮೇಡಮ್, ನಿಂಬೆಹಣ್ಣು ಎಷ್ಟು ದೊಡ್ಡ ತಗೊಂಬರೋಣ ನಿಮ್ 3 ಜನದ ಬ್ಯೂಟಿ ಮುಂದೆ ನಿವಾಳ್ಸಕ್ಕೆ. ಆಮೇಲೆ ನನ್ಗನ್ಸ್ತು ಅಕ್ಕುಲ್ಗಿಂತ ನನ್ಗಿಂತ ದೃಷ್ಟಿ ಗೊಂಬೆ ಇನ್ಯಾವ್ದಿರ ಚಾನ್ಸೇ ಇಲ್ಲ. ದೃಷ್ಟಿ ತೆಗಿತಾ ಇದ್ವಿ. ತಾರಮ್ಮ, ಹೇಗ್ ಅನ್ಸ್ತಾ ಇದೆ ಒಂದು ಸಂಗೀತದ ವೇದಿಕೆಯಲ್ಲಿ ನಿಂತಿರೋದು? ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರಗಳು. ಯಾರಾದ್ರೂ ಒಬ್ರು ಸುಲಭವಾಗಿ ಏನಾದ್ರು ಬೈಬಹುದು, ಕೆಟ್ಟ ಕಾಮೆಂಟ್ ಮಾಡ್ಬೋದು, ಇದೆಲ್ಲ ಮಾಡೋದು ಬಹಳ ಸುಲಭ. ಆದ್ರೆ ಕೀರ್ತನೆ ಮಾಡೋದಾಗ್ಲಿ ಅಥವಾ ದೇವರದ ಭಜನೆ ಮಾಡೋದಾಗ್ಲಿ ಅದು ಕೆಲವರು ಮಾತ್ರ ಮಾಡ್ಲಿಕ್ಕೆ ಸಾಧ್ಯ. ಆದ್ರೆ ಗಾಯಕರಾಗೋದಕ್ಕೆ, ಸಂಗೀತ ಕಲಿಯೋಕೆ ಯೋಗ್ಯತೆನೂ ಇರಬೇಕು, ಅರ್ಹತೆನೂ ಇರಬೇಕು. ಜೊತೆಗೆ ಯೋಗ ಇದ್ರೆ ಮಾತ್ರ ನೀವೆಲ್ಲರೂ ಈ ವೇದಿಕೆ ಮೇಲೆ ಇರೋಕ್ ಸಾಧ್ಯ. ಬಹುಶಃ ಆ ಯೋಗ ಭಗವಂತ ನಮ್ಗೆಲ್ರಿಗೂ ಕೊಟ್ಟಿದ್ದಾನೆ. ಅದಕ್ಕೆ ನಾವು ನಿಮ್ಮ ಮುಂದೆ ಇದ್ದೀವಿ. ತುಂಬಾ ಧನ್ಯವಾದಗಳು ಜೀ ಕನ್ನಡ ವಾಹಿನಿ. ಥ್ಯಾಂಕ್ ಯು ತಾರಕ, ಥ್ಯಾಂಕ್ ಯು ಸೋ ಮಚ್. ಅಂಡ್ ಈ ಕರ್ಪೂರದ ಗೊಂಬೆ ಇದೆ ಅಲ್ಲಲ್ಲ, ನಿಮ್ಗೆ ಕರ್ಪೂರದ ಗೊಂಬೆ, ನನಗೆ ಸೌಭಾಗ್ಯ ದೇವತೆ. ಯಾಕಂದ್ರೆ ನಾನು ಮೊಟ್ಟ ಮೊದಲ ಬಾರಿಗೆ ಸೌಭಾಗ್ಯ ದೇವತೆ ಅನ್ನೋ ಚಿತ್ರದ ಶೂಟಿಂಗ್ ನಡೆಯೋ ಟೈಮ್ ಅಲ್ಲಿ ಕಂಠೀರವ ಸ್ಟುಡಿಯೋ, ಇದೇ ಸ್ಟುಡಿಯೋದಲ್ಲಿ ಮೇಡಮ್, ಇದೇ ಓ ಮೈ ಗಾಡ್ ಮ್ಯಾಮ್, ಇದೇ ಸ್ಟೇಜ್ ಅಲ್ಲಿ ಇದೇ ಜಾಗದಲ್ಲಿ ನಿಂತ್ಕೊಂಡು ನಮ್ಮ ಓಂ ಸಾಯಿ ಪ್ರಕಾಶ್ ಅವರ ನಿರ್ದೇಶನದಲ್ಲಿ ಮ್ಯಾಮ್ ಅದೇ ತರ ಒಂದು ಸೋಫಾ ಇತ್ತು. ಆ ಸೋಫಾದಲ್ಲಿ ಆ ಮಗು ಅಲ್ಲ, ಸ್ವಲ್ಪ ದೊಡ್ಡವನು ಅಲ್ಲಿ ಕೂತಿದ್ದ, ಈ ಅಕ್ಕಲ್ ಕೂತಿದ್ದ ಮ್ಯಾಮ್. ಆ ಟೈಮ್ ಅಲ್ಲಿ ಒಂದೇ ಟೇಕ್ ಜಡ್ಜಸ್, ಒಂದೇ ಟೇಕ್ ಅಲ್ಲಿ ಅವ್ರು ಗ್ಲಿಸರ್ ನಿಲ್ದೆ ಅಳ್ತಾ ನಿಂತ್ಕೊಂಡು ಒಂದು ಸೀನ್ ಇದೆ, ನೆನಪಿದೆ ಮೇಡಮ್? ಕಟ್ ಅಂತ ಹೇಳ್ತಾ ಮಗು ಬೇರೆ ಇತ್ತು ಅದರಲ್ಲಿ. ಮ್ಯಾಮ್, ಅದೇ ವೇದಿಕೆಯಲ್ಲಿ ಅದೇ ಸ್ಟೇಜ್ ಅಲ್ಲಿ ಮತ್ತೆ ನಾವು ಭೇಟಿ ಆಗ್ತಿರೋದು ನನ್ನ ಭಾಗ್ಯ. ಇದು ಸೋ ಸ್ವೀಟ್. ಅಂಡ್ ಅವತ್ತು ನನಗೆ ಓಂ ಸಾಯಿ ಪ್ರಕಾಶ್ ಸರ್ ಒಂದು ಮಾತು ಹೇಳಿದ್ರು, ಅಪ್ಪ ನಟ ಆಗ್ಬೇಕು ಅಂತಂದ್ರೆ ಅಷ್ಟು ಸಲೀಸಲ್ಲ, ಒಂದ್ಸತಿ ಐಮನ್ ನೋಡಿ ಒಂದೇ ಟೇಕಲ್ಲಿ ಹೇಗೆ ಮಾಡ್ತಾ ಇರೋದು. ಆ ಟೈಮಲ್ಲಿ ಕನ್ನಡ ಬರ್ತಿರ್ಲಿಲ್ಲ. ಸೊ ಅದನ್ನ ನೋಡಿ ಮೈ ಗಾಡ್, ಹಿಂಗೆಲ್ಲ ಮಾಡಕ್ ಸಾಧ್ಯನಾ ಅಂತ ಅವತ್ತಿಂದ ನನ್ನ ತರಬೇತಿ ಶುರುವಾಯಿತು. ಇವತ್ತು ಈ ವೇದಿಕೆ ಮೇಲೆ ನಿಮ್ ಪಕ್ಕದಲ್ಲಿ ನಿಲ್ಸಿದ್ರಲ್ಲ, ಆ ಭಗವಂತನಿಗೆ ನಮ್ಮ ಕರ್ನಾಟಕ ಜನತೆಗೆ ಶರಣಾರ್ಥಿ ಹೇಳಕ್ ಇಷ್ಟಪಡ್ತೀನಿ. ಅವತ್ತು ನೀವು ನಮ್ಮನ್ನ ನೋಡ್ಕೊಂಡು ನೀವ್ ಕಲಿತಾ ಇದ್ರಿ, ಇವತ್ ನಿಮ್ಮನ್ನ ನೋಡಿ ನಾವು ಕಲಿಬೇಕಾಗಿದೆ. ಹೆಂಗ್ರಿ ಬಾಯಿ ನೋವುದು ಇಷ್ಟೊಂದು ಮಾತಾಡೋದು ಅಂತ ಅದೇ ಊಟ ಹಾಕ್ತಿದೆ ನಮಗೆ. ಹೇಳ್ತಾ ಇರೋದು, ಏನು ಕಲಿದೆ ಬಂದಿರೋರು ಇವತ್ತು ನಿಮ್ಮನ್ನ ನೋಡಿ 4 ಜನ ಕಲಿಯೋಂಗ್ ಆಗಿದ್ದೀರಲ್ಲ, ನಿಮ್ಮನ್ನ ನೋಡಿ ಕಲಿಯೋಂಗ್ ಆಗಿದಲ್ಲ. ಥ್ಯಾಂಕ್ ಯು ಸೋ ಮಚ್ ಶ್ರುತಿ ಮ್ಯಾಮ್, ಥ್ಯಾಂಕ್ ಯು. ಹೇಳಿ ಶ್ರುತಿ ಮ್ಯಾಮ್, ಈ ಸರಿಗಮಪ ವೇದಿಕೆಯಲ್ಲಿ ನಿಂತು ಎಷ್ಟು ಖುಷಿ ಆಗ್ತಿದೆ? ತುಂಬಾನೇ ಖುಷಿ ಆಗ್ತಿದೆ. ಈ ಶೋ ಬಗ್ಗೆ ಸಾಕಷ್ಟು ಪ್ರೀತಿ ಇದೆ, ಗೌರವ ಇದೆ. ಆ ಗೌರವಕ್ಕೆ ಸಾಕ್ಷಿಯಾಗಿರೋರು ಅವ್ರ 3 ಜನ ತ್ರಿಮೂರ್ತಿಗಳು ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಈ ಕಡೆಯಿಂದ ಬರೋದಂದ್ರೆ ಅವರು ನನ್ನ ಪ್ರೀತಿಯ ಕುಸುಮ, ಇವರು ನನ್ನ ಪ್ರೀತಿಯ ಬಜರಂಗಿ, ಅವರು ನಮ್ಮ ಅಣ್ಣನ ಖಾಲಿ ಕ್ವಾರ್ಟರ್ ಬಾಟ್ಲು. ಈಕೆ ಬಂದು ಈ ಶೋನ ಕರ್ಪೂರದ ಗೊಂಬೆ. ನೀವು ಈ ಶೋನ ಏನ್ ಹೇಳೋದು ಮ್ಯಾಮ್? ಅವ್ನು ಈ ಶೋ ಆಂಕರ್ ಅಲ್ಲ. ಇರು ಪಾಪ, ಹೊಗಳು ಬಿಡ್ತೀನಿ. ಈ ಶೋನ ಧ್ವನಿ ಅಕ್ಕುಲ್. ಖುಷಿ ಆಗತ್ತೆ ಈ ಶೋಗ್ ಬರಕ್ಕೆ. ಯಾವುದೇ ಒಂದು ಶೋ ಆಗಿರ್ಲಿ, 21 ವಾರ ಹೋಗೋದೇ ಕಷ್ಟ. ಅಂತದ್ರಲ್ಲಿ ನೀವು 21 ಸೀಸನ್ ಮಾಡ್ತಾ ಇದ್ದೀರಾ ಅಂದ್ರೆ ಅದು ನಿಜವಾಗ್ಲೂ ದೊಡ್ಡ ವಿಚಾರ. ಆದ್ರೆ ಇಡೀ ಕರ್ನಾಟಕಕ್ಕೆ ಬೇಕಾಗಿರುವಂತ ಆಸ್ತಿಗಳನ್ನ ಈ ವೇದಿಕೆಯಿಂದ ತಂದು ಕೊಟ್ಟಿದ್ದೀರಾ. ಸಂಚಿತ್ ಹೆಗಡೆ ಆಗಿರ್ಬೋದು, ನಮ್ಮ ಹನುಮಂತು ಆಗಿರ್ಬೋದು, ಐಶ್ವರ್ಯ ಅನ್ನೋ ಒಂದು ಹುಡುಗಿ ಆಗಿರ್ಬೋದು, ಕಲಾವಿದರನ್ನ ಹುಡುಕಿ ತರೋದೇ ಒಂದು ದೊಡ್ಡ ಕೆಲಸ. ಅಂತ ಒಬ್ಬ ಕಲಾವಿದರನ್ನ ಎಲ್ಲೋ ಮೂಲೆಯಲ್ಲಿರೋರ್ನ, ಹಳ್ಳಿಯಲ್ಲಿರೋರ್ನ, ಬಡವ್ರನ್ನ, ಕುರಿ ಕಾಯೋರ್ನ, ಎಲ್ಲಿ ಟ್ಯಾಲೆಂಟ್ ಇದೆಯೋ ಅಲ್ಲಿ ಹುಡ್ಕೊಂಡು ಕರ್ಕೊಂಡ್ ಬರ್ತೀರಾ. ಈ ವೇದಿಕೆಯಲ್ಲಿ ಬಂದ್ಮೇಲೆ ಇಡೀ ಕರ್ನಾಟಕಕ್ಕೆ ಒಂದು ಆಸ್ತಿ ಆಗ್ತಾರೆ. ಆ ತರದ್ದು ಒಂದು ವೇದಿಕೆಗೆ ನಾವು ಇವತ್ತು ಸಾಕ್ಷಿ ಆಗ್ತಾ ಇರೋದು ನಮ್ಮ ಭಾಗ್ಯ ಅಂತಾನೆ ನಾನು ಅನ್ಕೊಂಡಿದ್ದೀನಿ. ಇನ್ನು ಈ ದೇವತೆ ಬಗ್ಗೆ ಏನಂತ ಹೇಳೋದು? ಅದು
ಅಯ್ಯಯ್ಯೋ, ಅದು ಸೌಂದರ್ಯ ದೇವತೆ. ಜಿ ಕನ್ನಡದ ದೇವತೆ. ಈ ಒಂದು ಕುಟುಂಬ ನಿಮ್ಗೆ ಹೊಸದಲ್ಲ, ನಿಮ್ಮ ಕುಟುಂಬನೇ. ಸೊ ಈ ವೇದಿಕೆಗೆ ಬಂದು ಎಷ್ಟು ಖುಷಿ ಆಯ್ತು. ಎಲ್ರಿಗೂ ನಮಸ್ಕಾರ. ಜಿ ಕುಟುಂಬ ನನ್ನ ಕುಟುಂಬ. ನನ್ನ ಕುಟುಂಬದವರು ಪ್ರತಿಯೊಬ್ರು ಇಷ್ಟಿಷ್ಟು ಸಾಧನೆಗಳು ಮಾಡಿದ್ದಾರೆ, ಜೊತೆಗೆ ಹೊಸ ಹೊಸ ಪ್ರತಿಭೆಗಳು ಬರ್ತಾ ಇದ್ದಾರೆ. ಅದಕ್ಕೆ ನನ್ನ ಕುಟುಂಬದವರು ಅಂದ್ರೆ ಜಿ ಕುಟುಂಬ ಅವ್ರಿಗೆ ಒಂದು ದಾರಿ ತೋರಿಸ್ಕೊಡ್ತಾ ಇದೆ. ಅದೇ ತುಂಬಾ ಹೆಮ್ಮೆ ವಿಷಯ. ಕಿರುತೆರೆಯಲ್ಲಿ ಇದು ನನ್ನ ತವ್ರ ಮನೆ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗಲ್ಲ. ನನ್ಗೆ ಅದು ತುಂಬಾ ಹೆಮ್ಮೆ ಇದೆ, ಖುಷಿ ಇದೆ. ಮತ್ತೆ ಎಲ್ಲರನ್ನು ಭೇಟಿ ಆಗೋದಕ್ಕೆ ತುಂಬಾ ಖುಷಿ ಆಗ್ತಾ ಇದೆ. ಫ್ಯಾಂಟಾಸ್ಟಿಕ್. ಥ್ಯಾಂಕ್ ಯು ಸುಧಾ ಮ್ಯಾಮ್. ನಮ್ಮ ಸರಿಗಂಪ ಸ್ಟಾರ್ ಗಳು ಮಾತ್ರ ಅಲ್ಲ, ಅವರೊಟ್ಟಿಗೆ ನಮ್ಮ ಸೀರಿಯಲ್ ಸ್ಟಾರ್ಸ್ ಕೂಡ ಹಾಡಕ್ ರೆಡಿ ಇದ್ದಾರೆ. ಇವತ್ತೊಂದು ಹಬ್ಬನೇ. ಹಾ ಹೌದು, Yes. ನೋಡಿ ಎಲ್ಲ ನಮ್ಮ ಸೀರಿಯಲ್ And ಸ್ಟಾರ್ಸ್ ಹಾಡಕ್ ಇವತ್ತು ರೆಡಿ ಇದ್ದಾರೆ. ಈ 3 ಸಾಧಕಿಯರ ಫೇಮಸ್ ಹಾಡುಗಳನ್ನ ಹಾಡಿ ಅವರನ್ನ ಇವತ್ತು ನಾವೆಲ್ಲರೂ ಸಂಭ್ರಮಿಸ್ತಿದೀವಿ. Yeah. ಇವತ್ತು ಅವ್ರನ್ನ ಸೆಲೆಬ್ರೇಟ್ ಮಾಡುವಂತಹ ದಿನ ಆಗಿರುತ್ತೆ. ಜಿ ಕನ್ನಡ ಸ್ಟಾರ್ಸ್ ಜೊತೆ ಹಾಡಿ ಅವರಿಗೆ ಒಂದು ಗೀತ ಗೌರವವನ್ನ ಸಲ್ಲಿಸೋದ್ರ ಮೂಲಕ ಈ 3 ಮಹಾನಟಿಯರನ್ನ ನಾವೆಲ್ಲರೂ ಸೆಲೆಬ್ರೇಟ್ ಮಾಡ್ತಾ ಇದೀವಿ. ಸೊ ಲೆಟ್ಸ್ ಬಿಗಿನ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.